ಜಾತಕ ಎಂದರೇನು, ಅದರಲ್ಲಿ ಏನಿರುತ್ತದೆ, ಅದನ್ನು ನಾವು ಓದಬಹುದೇ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ತಿಳಿಯಲಿದ್ದೇವೆ. ಎಲ್ಲರಿಗೂ ಪ್ರೇರಣಾ ಚಾನಲ್ಗೆ ಸ್ವಾಗತ. ಜಾತಕವನ್ನು ಜನ್ಮಕುಂಡಲಿ, ಜನ್ಮಪತ್ರಿಕೆ ಎಂದು ಕರೆಯುತ್ತಾರೆ. ಹಿಂದೂ ಸಮಾಜದಲ್ಲಿ ಮಗುವಿನ ಜನ್ಮವಾದ ನಂತರ ಜ್ಯೋತಿಷಿಗಳಿಂದ ಮಗುವಿನ ಜಾತಕ ಮಾಡಿಸಿಕೊಳ್ಳಲಾಗುತ್ತದೆ. ಬಹಳಷ್ಟು ಜನರಿಗೆ ಜಾತಕದಲ್ಲಿ ಯಾವ ಮಾಹಿತಿ ಇರುತ್ತದೆ ಎಂಬುವುದು ಕುತೂಹಲ ಇರುತ್ತದೆ. ಜಾತಕ ಎಂದರೆ ವ್ಯಕ್ತಿಯ ಜನ್ಮದ ಸಮಯದಲ್ಲಿ ಆಕಾಶದಲ್ಲಿರುವ ಗ್ರಹ ನಕ್ಷತ್ರಗಳ ಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ನೀಡುವ ಒಂದು ಚಿಕ್ಕ ಪುಸ್ತಕ. ವೈದ್ಯಕೀಯ ವರದಿಯಲ್ಲಿ ವ್ಯಕ್ತಿಯ ಶಾರೀರಿಕ ಸ್ಥಿತಿಯ ಬಗ್ಗೆ ಮಾಹಿತಿ ಹೇಗೆ ಇರುತ್ತದೆಯೋ ಹಾಗೆಯೇ ವ್ಯಕ್ತಿಯ ಜಾತಕದಲ್ಲಿ ಆತನ ಜನ್ಮ ಸಮಯದಲ್ಲಿ ಖಗೋಳ ಸ್ಥಿತಿಗತಿಗಳ ಮಾಹಿತಿಯನ್ನು ನೀಡಲಾಗಿರುತ್ತದೆ. ಜಾತಕದಲ್ಲಿರುವ ಮಾಹಿತಿಯನ್ನು ಉಪಯೋಗಿಸಿ ಜ್ಯೋತಿಷಿಗಳು ಭವಿಷ್ಯವನ್ನು ಹೇಳುತ್ತಾರೆ. ಜಾತಕದಲ್ಲಿ ನೀಡಿರುವ ಸ್ವಲ್ಪ ಮಾಹಿತಿಯು ಸ್ವತಃ ಆ ವ್ಯಕ್ತಿಗೂ ಉಪಯುಕ್ತವಾಗಿರುತ್ತದೆ. ಜಾತಕದ ಆರಂಭದಲ್ಲಿ ಸಂಬಂಧಪಟ್ಟ ವ್ಯಕ್ತಿಯ ಹೆಸರು, ಜನ್ಮ ತಾರೀಕು, ಜನ್ಮ ಸಮಯ ಮತ್ತು ಜನ್ಮ ಸ್ಥಳದ ಮಾಹಿತಿ ಬರೆದಿರುತ್ತದೆ. ಜನ್ಮದಿನದ ಪಂಚಾಂಗ ಪುಸ್ತಕದಲ್ಲಿ ವ್ಯಕ್ತಿಯ ಜನ್ಮದ ಸಮಯದಲ್ಲಿರುವ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣ ಈ 5 ಅಂಶಗಳನ್ನು ಬರೆದಿರುತ್ತದೆ. ಕಾಲಮಾಪನದ ಘಟಕಗಳು ವ್ಯಕ್ತಿಯ ಜನ್ಮದ ಸಮಯದಲ್ಲಿದ್ದ ಸಂವತ್ಸರ, ಅಯನ, ಋತು, ಮಾಸ ಮತ್ತು ಪಕ್ಷ ಇವುಗಳ ಮಾಹಿತಿ ಇರುತ್ತದೆ. ಜನ್ಮ ನಕ್ಷತ್ರದ ವೈಶಿಷ್ಟ್ಯಗಳು: ಜನ್ಮದ ಸಮಯದಲ್ಲಿ ಚಂದ್ರನು ಯಾವ ನಕ್ಷತ್ರದಲ್ಲಿರುತ್ತಾನೆಯೋ ಅದು ವ್ಯಕ್ತಿಯ ಜನ್ಮ ನಕ್ಷತ್ರವಾಗಿರುತ್ತದೆ. ಎಲ್ಲಾ ಗ್ರಹಗಳ ತುಲನೆಯಲ್ಲಿ ಚಂದ್ರನು ಪೃಥ್ವಿಯ ಅತಿ ಸಮೀಪ ಇರುವುದರಿಂದ ಪೃಥ್ವಿಯ ಮೇಲೆ ಅವನ ಸೂಕ್ಷ್ಮ ಊರ್ಜೆಯ ಮತ್ತು ಸ್ಥೂಲ ಊರ್ಜೆಯ ಪರಿಣಾಮವಾಗುತ್ತದೆ. ಆದುದರಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರ ನಕ್ಷತ್ರಕ್ಕೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ. ಜನ್ಮ ನಕ್ಷತ್ರಕ್ಕೆ ಸಂಬಂಧಿಸಿದ ದೇವತೆ, ದಾನವಸ್ತು, ಆರಾಧ್ಯ ವೃಕ್ಷ, ವರ್ಣಾಕ್ಷರ ಇತ್ಯಾದಿಗಳ ಮಾಹಿತಿಯನ್ನು ಪತ್ರಿಕೆಯಲ್ಲಿ ನೀಡಲಾಗಿರುತ್ತದೆ. ಅವುಗಳ ಉಪಯೋಗ ವಿವಿಧ ಪ್ರಸಂಗಗಳಲ್ಲಿ ಆಗುತ್ತದೆ. ಕೆಲವು ಪತ್ರಿಕೆಗಳಲ್ಲಿ ಮುದ್ರಿಸಿದ ಫಲಿತವನ್ನು ನೀಡಲಾಗಿರುತ್ತದೆ. ಆ ಫಲಿತಗಳನ್ನು ಗಣಕೀಯ ತಂತ್ರಾಂಶ ಬಳಸಿ ತಯಾರಿಸಿದ್ದರಿಂದ ಅದರಲ್ಲಿ ತಥ್ಯ ಬಹಳ ಕಡಿಮೆ ಇರುತ್ತದೆ. ಆದರೆ ಯಾವ ಪತ್ರಿಕೆಯಲ್ಲಿ ಜ್ಯೋತಿಷಗಳು ಸ್ವತಃ ಅಧ್ಯಯನ ಮಾಡಿ ಕುಂಡಲಿಯ ಫಲಿತವನ್ನು ಬರೆದಿರುತ್ತಾರೋ ಆ ಫಲಿತದ ಉಪಯೋಗವು ಆ ವ್ಯಕ್ತಿಗೆ ಜೀವನದಲ್ಲಿ ಮಾರ್ಗಕ್ರಮಣ ಮಾಡುವಾಗ ಆಗುತ್ತದೆ. ಕುಂಡಲಿಯು ಪತ್ರಿಕೆಯಲ್ಲಿನ ಮುಖ್ಯ ಭಾಗವಾಗಿದೆ. ಕುಂಡಲಿ ಅಂದರೆ ಆಕಾಶದ ಆಕೃತಿಬದ್ಧ ನಕಾಶೆ. ಕುಂಡಲಿಯಲ್ಲಿರುವ 12 ಸ್ಥಾನಗಳಲ್ಲಿ ಗ್ರಹ ಮತ್ತು ರಾಶಿಯನ್ನು ತೋರಿಸಲಾಗುತ್ತದೆ. ಜನ್ಮ ಕುಂಡಲಿಯಿಂದ ವ್ಯಕ್ತಿಯ ಜನ್ಮದ ಸಮಯದಲ್ಲಿ ಆಕಾಶದಲ್ಲಿ ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿದ್ದವು, ಅವು ಯಾವ ರಾಶಿಯಲ್ಲಿದ್ದವು, ಅವು ಪರಸ್ಪರ ಎಷ್ಟು ಅಂಶ ದೂರದಲ್ಲಿದ್ದವು ಎಂಬ ಮಾಹಿತಿ ಕೂಡಲೇ ತಿಳಿಯುತ್ತದೆ. ಪತ್ರಿಕೆಯಲ್ಲಿ ಲಗ್ನ ಕುಂಡಲಿ, ರಾಶಿ ಕುಂಡಲಿ, ವರ್ಗ ಕುಂಡಲಿ ಹೀಗೆ ವಿವಿಧ ಪ್ರಕಾರದ ಕುಂಡಲಿಗಳನ್ನು ಕೊಡಲಾಗಿರುತ್ತದೆ. ಜ್ಯೋತಿಷಿಗಳು ಭವಿಷ್ಯವನ್ನು ಹೇಳುವಾಗ ವಿವಿಧ ಕಾರಣಗಳಿಗಾಗಿ ಉಪಯೋಗಿಸುತ್ತಾರೆ. ಮಗುವಿನ ಜನ್ಮವಾದ ನಂತರ ಎಷ್ಟು ದಿನಗಳಲ್ಲಿ ಜಾತಕ ಮಾಡಿಸಿಕೊಳ್ಳಬೇಕು? ಮಗುವಿನ ಜನ್ಮವಾದ ನಂತರ ಕೂಡಲೇ ಅಂದರೆ 2-3 ದಿನಗಳಲ್ಲಿ ಜಾತಕ ಮಾಡಿಸಿಕೊಳ್ಳಬೇಕು. ಏಕೆಂದರೆ ಜಾತಕವನ್ನು ಮಾಡುವಾಗ ಮಗುವಿನ ಜನ್ಮ ಯಾವ ಯೋಗದಲ್ಲಿ ಆಗಿದೆ ಎಂಬುದನ್ನು ಜ್ಯೋತಿಷಿಗಳು ನೋಡುತ್ತಾರೆ. ಯಾವುದಾದ್ರೂ ಅಶುಭ ತಿಥಿ, ಅಶುಭ ನಕ್ಷತ್ರ ಮತ್ತು ಅಶುಭ ಯೋಗದಲ್ಲಿ ಜನ್ಮವಾಗಿದ್ದರೆ ಮಗುವಿಗೆ ಅದರಿಂದ ತೊಂದರೆಯಾಗಬಾರದೆಂದು ಶಾಸ್ತ್ರಗಳಲ್ಲಿ ಜನನ ಶಾಂತಿಯನ್ನು ಮಾಡಲು ಹೇಳಲಾಗಿದೆ. ಈ ಜನನ ಶಾಂತಿಯನ್ನು ಜನ್ಮದ ನಂತರ 12ನೇ ದಿನ ಮಾಡಲಾಗುತ್ತದೆ. ಜನ್ಮ ಪತ್ರಿಕೆಯನ್ನು ಮಾಡಿಸಿಕೊಳ್ಳಲು ತಡವಾದರೆ ಜನನ ಶಾಂತಿಯನ್ನು ಮಾಡಲು ತಡವಾಗುತ್ತದೆ. ಜನನ ಶಾಂತಿಯನ್ನು ಹೆಚ್ಚು ತಡ ಮಾಡಿದರೆ ಅದರ ಪರಿಣಾಮ ಕಡಿಮೆಯಾಗುತ್ತದೆ. ಜಾತಕಗಳ ಒಳ್ಳೆಯ ಅಧ್ಯಯನವಿರುವ ಮತ್ತು ಸನ್ನಡತೆಯ ಜ್ಯೋತಿಷಿಗಳಿಗೆ ಜಾತಕವನ್ನು ಮಾಡಿಸಿಕೊಳ್ಳಬೇಕು. ಜ್ಯೋತಿಷಿಗಳಿಗೆ ಮಗುವಿನ ಜನ್ಮ ದಿನಾಂಕ, ಜನ್ಮದ ಸಮಯ ಮತ್ತು ಜನ್ಮ ಸ್ಥಳವನ್ನು ನಿಖರವಾಗಿ ಹೇಳಬೇಕು. ಏಕೆಂದರೆ ಈ 3 ವಿಷಯಗಳನ್ನೇ ಆಧಾರವಾಗಿಟ್ಟುಕೊಂಡು ಜಾತಕವನ್ನು ತಯಾರಿಸಲಾಗುತ್ತದೆ. ನವಜಾತ ಶಿಶುವಿನ ವಿಷಯದಲ್ಲಿ ಏನಾದರೂ ವೈಚಿತ್ಯ ಕಂಡು ಬಂದಲ್ಲಿ ಅವುಗಳನ್ನು ಜ್ಯೋತಿಷಿಗಳಿಗೆ ಹೇಳಬೇಕು. ಉದಾಹರಣೆಗೆ ಮಗುವಿಗೆ ಜನ್ಮದಿಂದಲೇ ಹಲ್ಲುಗಳಿರುವುದು, ಹೆಚ್ಚು ಅವಯವಗಳಿರುವುದು ಅಥವಾ ಕಡಿಮೆ ಅವಯವಗಳಿರುವುದು ಇತ್ಯಾದಿ. ದಿಶೆ ಮತ್ತು ಕಾಲ ಇವುಗಳ ಮನುಷ್ಯನೊಂದಿಗಿರುವ ಸಂಬಂಧವನ್ನು ಜಾತಕ ತೋರಿಸುತ್ತದೆ. ಪೂರ್ವ ಜನ್ಮದಲ್ಲಿ ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳ ಫಲವನ್ನು ಮನುಷ್ಯನು ಪ್ರಾರಬ್ಧ ರೂಪದಲ್ಲಿ ಮುಂದಿನ ಜನ್ಮದಲ್ಲಿ ಭೋಗಿಸುತ್ತಾನೆ. ವ್ಯಕ್ತಿಯ ಪ್ರಾರಬ್ಧವನ್ನು ತಿಳಿದುಕೊಳ್ಳಲು ಕುಂಡಲಿಯು ಒಂದು ಮಾಧ್ಯಮವಾಗಿದೆ. ಜಾತಕದಿಂದ ಜೀವನದಲ್ಲಿ ಸಾಧನೆ, ಸಂಪನ್ನತೆ, ಕಾಲದ ಅನುಕೂಲತೆ ಮತ್ತು ಪ್ರತಿಕೂಲತೆ, ಸುಖ ದುಃಖ, ಅನಿಷ್ಟ ಇತ್ಯಾದಿಗಳು ತಿಳಿಯುತ್ತವೆ. ಆದ್ದರಿಂದ ನಮಗೆ ನಮ್ಮ ಜೀವನದ ಸ್ವರೂಪ ತಿಳಿಯಲು
ಜಾತಕ ಸಹಾಯಕವಾಗಿದೆ. ಜಾತಕ ಜೋಪಾನವಾಗಿ ಮತ್ತು ಕೈಗೆಟುಕುವಂತೆ ಇಡಬೇಕು. ಉಪನಯನ, ವಿವಾಹ ಇತ್ಯಾದಿ ಶುಭ ಕಾರ್ಯಗಳ ಪ್ರಸಂಗಗಳಲ್ಲಿ, ಹಾಗೆಯೇ ಕೆಲವೊಮ್ಮೆ ಆಪತ್ಕಾಲದ ಪರಿಸ್ಥಿತಿಯಲ್ಲಿ ಜಾತಕದ ಅವಶ್ಯಕತೆ ಇರುತ್ತದೆ. ಜಾತಕವನ್ನು ಸರಿಯಾಗಿ ಇಡದಿದ್ದರೆ ಅಥವಾ ಕಳೆದು ಹೋದರೆ ಅಡಚಣೆಯಾಗುತ್ತದೆ ಮತ್ತು ಅದನ್ನು ಪುನಃ ಮಾಡಿಸಿಕೊಳ್ಳಲು ಸಮಯ ಮತ್ತು ಹಣ ಖರ್ಚಾಗುತ್ತದೆ. ಆದ್ದರಿಂದ ಜಾತಕವನ್ನು ಜೋಪಾನ ಮಾಡಿ ಇಡಬೇಕು ಮತ್ತು ಸಹಜವಾಗಿ ಕೈಗೆ ಸಿಗುವಂಥ ಸ್ಥಳದಲ್ಲಿ ಇಡಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪ್ರೇರಣಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.